ರಾಜ್ಯ ಸರ್ಕಾರ 371 ಕಲಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾನಾ ರೀತಿಯ ಸರ್ಕ್ಯುಲರ್ಗಳನ್ನು ಅನೇಕ ನೇಮಕಾತಿ ಪ್ರಾಧಿಕಾರಗಳು, ಅದು KPSC ಆಗಿರ್ಬೋದು, ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಅದೇ ರೀತಿ ಅನೇಕ ಕಾರ್ಪೊರೇಷನ್ಸ್ಗೂ ಕೂಡ ನೀವೇ ನೇಮಕಾತಿ ಮಾಡಿಕೊಡ್ರಂತೆ ಅಧಿಕಾರಿ ಕೊಟ್ಟಿದ್ದಾರೆ. ಆದರೆ ಇವು ಎಲ್ಲ ಪ್ರಾಧಿಕಾರಗಳು ತಮ್ಮದೇ ಆದಂಥ ರೀತಿಯಿಂದ ಒಟ್ಟಾರೆ ಭಿನ್ನವಾದಂಥ ಒಂದು ನೋಟಿಫಿಕೇಶನ್ ಆದೇಶದ ಅಡಿಯಲ್ಲಿ ಇವ್ರು ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ನಮ್ಮ ಬೇಡಿಕೆ ಏನಿದೆ ಅಂದರೆ, ಉದಾಹರಣೆಗಾಗಿ ಗ್ರ್ಯಾಜುಯೇಟ್ ಟ್ರೈನ್ ಟೀಚರ್ ಹಿಂದೆ ಅಪಾಯಿಂಟ್ಮೆಂಟ್ ಆಯಿತು, ಸುಮಾರು 13,000 ಜನದ್ದು. ಅಲ್ಲಿ ಮೂಲ ವೃಂದ ಅಂತಂದರೆ ಎಲ್ಲರೂ ಬಂತದ್ರಲ್ಲಿ. ಆ ಮೂಲ ವೃಂದದವರಿಗೆ 20% ರಿಸರ್ವೇಷನ್ ಕೊಟ್ಟಾರ ಆ ಕ್ಯಾಟಗರಿಯಲ್ಲಿ. ಸ್ಥಳೀಯ ವೃಂದ, ಲೋಕಲ್ ಕ್ಯಾಂಡಿಡೇಟ್, ಕಲ್ಯಾಣ ಕರ್ನಾಟಕದವರು, ಅವ್ರಿಗೆ 80% ಕೊಟ್ಟಾರ. ಅಲ್ಲಿ ಮೊದಲು ಏನು ಮಾಡಿದರು ಎಲ್ಲ ಇದರಲ್ಲಿ, ಆ 20% ಬೇರೆ, ಈ 80% ಬೇರೆ. ಆ 20% ಅಲ್ಲಿ ನಾನ್ ಕಲ್ಯಾಣ ಕರ್ನಾಟಕದವ್ರು ಅರ್ಹರಿದ್ದರು, ಕಲ್ಯಾಣ ಕರ್ನಾಟಕದವ್ರು ಅದಕ್ಕೆ ಅರ್ಹತೆ ಇಲ್ಲ ಅಂತ ಕೊಟ್ಟಿದ್ರು. ಇದು ಕೋರ್ಟ್ ಎಲ್ಲ ಕೋರ್ಟ್ಗಳನ್ನು ಸ್ಟ್ರಕ್ ಮಾಡ್ತಾರೆ. ಸುಪ್ರೀಂ ಯಾವ SC ST ಅಭ್ಯರ್ಥಿ ಜನರಲ್ ಕೋಟಾದಲ್ಲಿ ನೀವು ಅರ್ಹರಲ್ಲ ಅಂತಂದಂಗೆ ಆಗುತ್ತೆ, ಅದು ತಪ್ಪು. ಅದಕ್ಕೆ ನಿಯಮದಲ್ಲಿ ತಿದ್ದುಪಡಿ ಮಾಡಿರಿ ಅಂತ ಒಂದಿಷ್ಟು ಭಾಳಷ್ಟು ಮಟ್ಟಿಗೆ 1/2/2023 ಕರೆಕ್ಷನ್ಸ್ ಮಾಡಿದ್ದಾರೆ. ಆದರೂ ಕೂಡ ಸಪ್ರೇಟ್ ನೋಟಿಫಿಕೇಷನ್ ಮಾಡ್ತಾರೆ, ಸಪ್ರೇಟ್ ಲಿಸ್ಟನ್ನು ಹಚ್ತಾರೆ, ಕೆಲವರು ಒಂದೇ ಪಟ್ಟಿ ಮಾಡ್ತಾರೆ, ಒಂದೇ ಲಿಸ್ಟ್ ಮಾಡ್ತಾರೆ. ಹೀಗಾಗಿ ಈ ಎಲ್ಲ ಪ್ರಾಧಿಕಾರಗಳು ಒಂದಂತೆ ಮಾಡಲಿಕ್ಕೆ ಇವ್ರು ಯಾಕೋ ಆ ಮನಸ್ಸನ್ನು ಮಾಡ್ತಾ ಇಲ್ಲ. ಇದಕ್ಕೆ ಸರಿಗೆ ಹೇಳಬೇಕು ಅಂತಂದರೆ 371J ಕ್ಯಾಬಿನೆಟ್ ಸಬ್ ಕಮಿಟಿ ಏನಿದೆ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದ ಕಮಿಟಿ ಈ ವಿಷಯಗಳನ್ನು ತಕ್ಷಣ ಎಲ್ಲ ಸಚಿವರು ಸೇರಿ ಇದನ್ನು ಸರಿಪಡಿಸಬೇಕು. ಈ ಗೊಂದಲ ಇದ್ದಿದ್ದಕ್ಕಾಗಿ ಸುಮಾರು ಒಂದು 12-14 ಕೇಸ್ಗಳು ಕೋರ್ಟಲ್ಲಿ ಪೆಂಡಿಂಗ್ ಅದಾವೆ. ಆ ಪೆಂಡಿಂಗ್ ಅದಾವ ಅಂತಂದರೆ 2-3 ವರ್ಷದಲ್ಲಿ ಪೆಂಡಿಂಗ್ ಇತ್ತು ಅಂತಂದರೆ ಆ ಪಾಪ ಇಷ್ಟೆಲ್ಲ ಮಾಡಿ ಏನಪ್ಪ ನಿರಾಶೆ ಆಗಿ ಮನೇಲಿ ಕುಂದಿರ್ತಾನೆ. ಇದು ದಯವಿಟ್ಟು ನೀವು ಕೋರ್ಟಿಗೆ ಹೋಗ್ರಿ ಅಂತ ಅನ್ನುವಂಥ ದಾರಿ ಮಾಡಿ ಕೊಡಬೇಡ್ರಿ. ನೀವು ಮೊದಲು ಒಂದೇ ಒಂದು ನಿಯಮವನ್ನು, ರೂಲ್ಸನ್ನು ಫ್ರೇಮ್ ಮಾಡಿ ಅನ್ನೋದಲ್ಲ, ಇದನ್ನು ಕರೆಕ್ಷನ್ ಮಾಡಬೇಕು. ಆ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾನು ಇವರೆಲ್ಲರಿಗೂ ವಿನಂತಿ ಮಾಡ್ತೇನೆ. ಹಂಗಲ್ಲ ಸರ್, 100% ಅಲ್ಲ. ಆ ಪರ್ಸೆಂಟೇಜದ ಬಗ್ಗೆ ನಾನೀಗ ಸದ್ಯ ವಾದ ಮಾಡ್ತಾ ಇಲ್ಲ. ಆದರೆ ಆ 20% ಏನು ಕಲ್ಯಾಣ ಕರ್ನಾಟಕದವರಿಗಂತೆ ಏನು ಇಟ್ಟಿದ್ದಾರಲ್ಲ, ಅದು ಅವರಿಗಷ್ಟೇ ಅಲ್ಲ, ಅಲ್ಲಿ 20% ನಾನ್ ಕಲ್ಯಾಣ ಕರ್ನಾಟಕದವ್ರಿಗೆ ಏನು ರಿಸರ್ವೇಷನ್ ಅದ ಅಂತ ಹೇಳ್ತಾರಲ್ಲ, ಅಲ್ಲಿ ಕಲ್ಯಾಣ ಕರ್ನಾಟಕದವ್ರನ್ನೂ ಅರ್ಹರು. SC ST ಜನಾಂಗ ಜನರಲ್ ಕೋಟಾನಾಗೂ ಹೆಂಗೆ ಅರ್ಹರಿದ್ದಾರೆ, ಅಲ್ಲಿ ಕೂಡ ಇವತ್ತು ಕಲ್ಯಾಣ ಕರ್ನಾಟಕದವರು ಆ 20% ಕೋಟಾ ನಾನ್ ಕಲ್ಯಾಣ ಕರ್ನಾಟಕದವರು ನಾವು ಎಲಿಜಿಬಲ್ ಇದ್ದೀವಿ. ಇದು ಎಲ್ಲ ಕಡೆ ಇದು ನಿಯಮ ಬರಬೇಕು ಅಂತ ಅಷ್ಟೇ ಹೇಳಲ್ಲ, ಪ್ರಮೋಷನ್ಸ್ ಅಲ್ಲಿ ಕೂಡ ಇದು ಅಳವಡಿಸ್ಬೇಕಂತ ನಮ್ಮ ಮುಖ್ಯವಾದಂಥ ಬೇಡಿಕೆ. ಇಂಪ್ಲಿಮೆಂಟೇಷನ್ ನೋಡ್ರಿ, KPSC ಬೇರೆ ಮಾಡ್ತಾರೆ. ಈಗ ನಿನ್ನೆ ನಾನು ಬೀದರ್ಗೆ ಹೋಗಿದ್ದೆ. ಬೀದರಲ್ಲಿ KPSC ಅಪಾಯಿಂಟ್ಮೆಂಟ್ ವಿಲೇಜ್ ಅಕೌಂಟೆಂಟ್ ಅಂತ ಮಾಡಿದ್ದಾರೆ. 1,000 ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 153 ಪೋಸ್ಟ್ಗಳನ್ನು ಈ ಭಾಗಕ್ಕೆ ಬಂದಿದೆ. ಆ 153 ಪೋಸ್ಟ್ ಅಪಾಯಿಂಟ್ಮೆಂಟ್ ಏನು ಮಾಡಿದಾರಲ್ಲ, 2 ಸಪ್ರೇಟ್ ಲಿಸ್ಟ್ ಮಾಡಿದ್ದಾರೆ. ಇದು ಅಲ್ಲ ನಾವೇನನ್ನೋದು, ಪಟ್ಟಿ ಒಂದೇ ಇರಲಿ. ಮೊದಲು ನಾನ್ ಕಲ್ಯಾಣ ಕರ್ನಾಟಕದ ಪಟ್ಟಿ ಮೊದಲು ಹಚ್ಚಿರಿ, ನೆಕ್ಸ್ಟ್ ಕಮ್ಸ್ ಇನ್ ದ ಮೆರಿಟ್ ಇವರೆಲ್ಲರೂ ಬರ್ತಾರೆ.